ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಸೂಪರ್ 4ನ ಕೊನೆಯ ಪಂದ್ಯ ಭಾರತ ಮತ್ತು ಶ್ರೀಲಂಕಾ ನಡುವೆ. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಏನು ಇಂಪಾರ್ಟೆಂಟ್ ಮ್ಯಾಚ್ ಇದು, ಇದನ್ನೇನು ನೋಡೋದು ಅಂತ. ಬಟ್ ಆ ಮ್ಯಾಚೇ ಇಡೀ ಟೂರ್ನಮೆಂಟ್ ನೋಡಿದ್ರೆ ಏಷ್ಯಾ ಕಪ್ನಲ್ಲಿ ಅತಿ ಹೆಚ್ಚು ಫೈಟ್ ಇದ್ದಂಥ ಮ್ಯಾಚ್ ಅಂತಂದರೆ ನೆನ್ನೆ ಮ್ಯಾಚ್. ಸೊ ಬಹುತೇಕರು ನೆನ್ನೆ ಇಂಡಿಯಾ ಶ್ರೀಲಂಕಾ ಮ್ಯಾಚ್ ಒಂದು ಟಾಸ್ ನಾವು ಸೋತು ಆಮೇಲೆ ಬ್ಯಾಟಿಂಗ್ ಮಾಡ್ತೀವಿ, 202 ರನ್ ಗಳಿಸ್ತೀವಿ, ಅದಾದಮೇಲೆ ಬಹುತೇಕ ಜನ ಮಲಗಿರ್ತಾರೆ. ಯಾಕಂದರೆ ಇದನ್ನು ಎಲ್ಲಿ ಹೊಡೆಯೋದು, ಶ್ರೀಲಂಕಾ 202 ಚೇಸ್ ಮಾಡೋದಿದೆಯಾ ಅಂತ. ಬಟ್ ಅದನ್ನು ಚೇಸ್ ಮಾಡಿದ್ದಾರೆ, ಆದರೆ ಟೈ ಆಗಿದೆ. ಮ್ಯಾಚು ಸೂಪರ್ ಓವರ್ ಆಗಿದೆ. 202 ರನ್ ನಾವು ಗಳಿಸಿದ್ದು ನಿಮಗೆಲ್ಲ ಗೊತ್ತು. ಅಭಿಷೇಕ್ ಶರ್ಮಾ ಅದ್ಭುತವಾಗಿ ಆಡಿದ್ರು, 61 ರನ್. ಅದಾದಮೇಲೆ ತಿಲಕ್ ವರ್ಮಾ 49 ರನ್ ಗಳಿಸಿ 1 ರನ್ನಿಂದ ಹಾಫ್ ಸೆಂಚುರಿ ಮಿಸ್ ಆಗುತ್ತೆ. ಸೊ ಅದಾದಮೇಲೆ ಅದಕ್ಕೆ ಮುಂಚೆ ಸ್ಯಾಮ್ಸನ್ ಕೂಡ 39 ರನ್ ಗಳಿಸಿರ್ತಾರೆ. 21 ಅಕ್ಸರ್ ಕಡೆಯಿಂದ ಬರುತ್ತೆ. 202 ರನ್ ನಾವು ಅವ್ರಿಗೆ 203 ಟಾರ್ಗೆಟ್ ಕೊಡ್ತೀವಿ. ಸೊ ನಿರೀಕ್ಷೆ ಪ್ರಕಾರ ಮ್ಯಾಕ್ಸಿಮಮ್ ಅವರು 130, 140 ಏನಾದರೂ ಹೊಡಿಬೋದು. ಅಮ್ಮಮ್ಮ ಅಂದರೂ 150 ಮೇಲೆ ಹೋಗ್ಬೋದು ಅಂತ ಇತ್ತು. ಆದರೆ ಫಸ್ಟ್ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ 7 ರನ್ ಕೊಟ್ಟು 1 ವಿಕೆಟನ್ನು ಗಳಿಸ್ತಾರೆ. ಸೊ ಅದಾದಮೇಲೆ ಈ ಪತ್ತುಮ್ ನಿಸಾಂಕ, ಕುಸಾಲ್ ಪೆರೇರಾ ಅಕ್ಷರಶಃ ಗ್ರಿಲ್ ಮಾಡ್ತಾರೆ. ಅದು ಈ ಹರ್ಷಿತ್ ರಾಣಾ, ಹರ್ಷದೀಪ್ಗೆಲ್ಲ ಯಾವ ರೀತಿ ಹೊಡಿತಾ ಇದ್ರು ಅಂತಂದರೆ, ಯಾರೋ ಲೋಕಲ್ ಕ್ಲಬ್ ಬೌಲರ್ಸ್ಗೆ ಹೊಡಿತಿದ್ದಾರೆ ಅನ್ನೋ ಆ ರೇಂಜಿಗೆ ಪ್ರತಿಯೊಂದು ಮೈದಾನದ ಮೂಲೆಗೂ ಕೂಡ ಕುಸಾಲ್ ಪೆರೇರಾ, ಪತ್ತುಮ್ ನಿಸಾಂಕ ಇಬ್ಬರೂ ಕೂಡ ಅಟ್ಟಾಡಿಸಿ ಹೊಡಿತಾರೆ. ಅವರಿಗೆ ಆಲ್ಮೋಸ್ಟ್ ಪವರ್ ಪ್ಲೇನಲ್ಲೇ 6 ಓವರಲ್ಲೇ 72 ರನ್ ಬರುತ್ತೆ 1 ವಿಕೆಟ್ಗೆ. ಏನೆಲ್ಲ ಬೌಲಿಂಗ್ ಚೇಂಜಸ್ ಮಾಡಿದ್ರು ಕೂಡ ಏನೂ ಪ್ರಯೋಜನ ಆಗಲ್ಲ. ಸ್ಪಿನ್ನರ್ಸ್ಗಳನ್ನು ತರ್ತಾರೆ, ಸೂರ್ಯಕುಮಾರ್ ಯಾದವ್, ಕುಲ್ದೀಪ್ ಯಾದವ್ನ ತಂದು ಟ್ರೈ ಮಾಡಿದ್ರು, ಅವ್ರಿಗೂ 6ಗಳು ಹೋಗುತ್ತೆ. ವರುಣ್ ಚಕ್ರವರ್ತಿ ಬರ್ತಾರೆ, ಅವ್ರಿಗೂ ಕೂಡ ಕುಶಾಲ್ ಪೆರೇರಾ ಅಟ್ಯಾಕ್ ಮಾಡ್ತಾರೆ. ಪತ್ತುಮ್ ನಿಸಾಂಕ ಕೂಡ ಇನ್ನೊಂದು ಕಡೆಯಿಂದ ಸ್ಕೋರ್ ಮಾಡ್ತಾ ಇರ್ತಾರೆ. ಸೊ 10 ಓವರ್ಗೆ 114 ರನ್ ಆಗುತ್ತೆ 1 ವಿಕೆಟ್ಗೆ. ಸೊ ಅಲ್ಲಿಗೆ ಅನಿಸ್ತಾ ಇತ್ತು ಎಲ್ಲೋ ಒಂದು ಕಡೆ ಇವ್ರು ಹೊಡಿತಿರುವಂಥ ರೀತಿ ನೋಡಿದ್ರೆ 16-17 ಓವರ್ಗೆ ಮುಗಿಸ್ಬಿಡ್ತಾರೆ ಅಂತ. ಸೊ ಅದಾದಮೇಲೆ ಮತ್ತೆ ಕುಲ್ದೀಪ್, ವರುಣ್ ಚಕ್ರವರ್ತಿ ಅವ್ರನ್ನ ವಾಪಸ್ ಅಟ್ಯಾಕಿಗೆ ತಂದು ಸ್ವಲ್ಪ ಪುಲ್ ಬ್ಯಾಕ್ ಮಾಡುತ್ತೆ ಟೀಮ್ ಇಂಡಿಯಾ. ಕೊನೆಯದಾಗಿ 5 ಓವರ್ಗೆ 46 ರನ್ ಬೇಕಾಗಿರುತ್ತೆ ಅವ್ರಿಗೆ. ಆಗಲೂ ಕೂಡ 50-50 ಇತ್ತು ಮ್ಯಾಚ್. ಸೊ ಕೊನೆಯದಾಗಿ 3 ಓವರ್ಗೆ 32ಕ್ಕೆ ಬರುತ್ತೆ. ಆಗ ಅಕ್ಷರ್ ಪಟೇಲ್ ಒಂದು ಓವರ್ ಮಾಡ್ತಾರೆ, ಅವ್ರ ಓವರಲ್ಲಿ ಒಂದು 10 ರನ್ ಬರುತ್ತೆ. ಅದಾದಮೇಲೆ 2 ಓವರಲ್ಲಿ ಆಲ್ಮೋಸ್ಟ್ ಒಂದು 22 ರನ್. ಆಗ ಹರ್ಷದೀಪ್ ಬಂದು ಓವರ್ ಮಾಡ್ತಾರೆ, ಅವ್ರದ್ರಲ್ಲಿ ಒಂದು 10 ರನ್ ಬರುತ್ತೆ. ಕೊನೆಯದಾಗಿ 13 ರನ್ ಬೇಕಾಗಿರುತ್ತೆ ಹರ್ಷಿತ್ ರಾಣಾ ಅವರ ಓವರ್ನಲ್ಲಿ. ಸೊ ಆಗಲೂ ಕೂಡ ಹರ್ಷಿತ್ ರಾಣಾ ನಿಮಗೆ ಗೊತ್ತು, ಈಗಾಗಲೇ ಅವರು 2 ಓವರ್ಗೆ 28 ರನ್ ಕೊಟ್ಟಿದ್ರು, 3ನೇ ಓವರ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಕೊನೆ ಓವರಲ್ಲಿ ಇವರು ನಿಲ್ಲಿಸ್ತಾರಾ ಅಂತ ಸ್ಟಿಲ್ ಕ್ವಶನ್ ಮಾರ್ಕ್ ಇರೋದು. ಹರ್ಷಿತ್ ರಾಣಾ ಟೀಮಲ್ಲಿ ಯಾಕಿದ್ದಾರೆ ಅನ್ನೋ ಪ್ರಶ್ನೆ ಖಂಡಿತ ಬರುತ್ತೆ. ಹೌದು, ಟ್ಯಾಲೆಂಟ್ ಇದೆ, ಬಟ್ ಭಾಳ ಬೇಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವ್ರನ್ನ ತಂದಿದ್ದಾರೆ ಅನ್ನೋ ಪ್ರಶ್ನೆ ನಿನ್ನೆ ಮ್ಯಾಚ್ ನೋಡಿದಾಗ ಅನಿಸ್ತು. ಆ ಲೆವೆಲ್ಗೆ ಶ್ರೀಲಂಕಾದವ್ರು ಹೊಡಿತಾ ಇದ್ರು. ಸೊ ಕೊನೆಯದಾಗಿ 1 ಬಾಲಿಗೆ 3 ರನ್ ಬೇಕಾಗಿರುತ್ತೆ. ಲಾಂಗ್ ಆನ್ ಕಡೆಗೆ ಪುಷ್ ಮಾಡಿ ಅಲ್ಲಿ 2 ರನ್, ಸ್ವಲ್ಪ ಅಕ್ಷರ್ ಪಟೇಲ್ ಫಂಬಲ್ ಮಾಡ್ತಾರೆ ಫೀಲ್ಡಿಂಗಲ್ಲಿ. ಸೊ 2 ರನ್ ನೋಡ್ತಾರೆ, ಅಲ್ಲಿಗೆ ಮ್ಯಾಚ್ ಟೈ ಆಗುತ್ತೆ. 202 ನಾವು ಗಳಿಸಿದ್ದು, ಅವರು ಕೂಡ 202. ಸೂಪರ್ ಓವರ್ಗೆ ಮ್ಯಾಚ್ ಬಂದು ನಿಲ್ಲುತ್ತೆ. ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ಸೂಪರ್ ಓವರ್. ಶ್ರೀಲಂಕಾ 202 ಬರುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಅಲ್ಲಿಗೆ ಸೂಪರ್ ಓವರ್ ಬಂದ ನಂತರ ಮತ್ತೆ ಅವ್ರು ಬ್ಯಾಟಿಂಗ್ ಬರ್ತಾರೆ. ಕುಸಾಲ್ ಪೆರೇರಾ, ಶನಕ ಬ್ಯಾಟಿಂಗ್ ಬರೋದು. ಸೊ ಫಸ್ಟ್ನಲ್ಲಿ ಆರಂಭದಲ್ಲೇ ಒಂದು ವಿಕೆಟ್ ಹೋಗುತ್ತೆ. ಹರ್ಷದೀಪ್ ನಮ್ಮ ಕಡೆಯಿಂದ ಬೌಲಿಂಗ್ ಮಾಡ್ತಾರೆ, ಫಸ್ಟ್ ಬಾಲಿಗೆ ವಿಕೆಟ್ ಹೋಗುತ್ತೆ. ಸೊ ಅದಾದಮೇಲೆ ಅವ್ರೇನು ಜಾಸ್ತಿ ರನ್ ಗಳಿಸಲ್ಲ, 2 ರನ್ ಮಾತ್ರ ಗಳಿಸೋದು, ಅದರಲ್ಲಿ ಒಂದು ವೈಡ್ ಬರುತ್ತೆ. ಸೊ ಅಲ್ಲಿಗೆ 3 ರನ್ ಟಾರ್ಗೆಟ್. ನಮ್ಮ ಬ್ಯಾಟಿಂಗ್ ಸೂರ್ಯಕುಮಾರ್ ಯಾದವ್, ಶುಭ್ಮಾನ್ ಗಿಲ್ ಇಬ್ಬರು ಬಂದು ಫಸ್ಟ್ ಬಾಲಲ್ಲೇ ಸೂರ್ಯಕುಮಾರ್ ಯಾದವ್ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ. ಸೊ ಹೀಗೆ ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ಒಂದು ಡಲ್ ಮ್ಯಾಚ್ ಅಂತ ನಾವು ಅಂದ್ಕೊಂಡಿದ್ವಿ. ಜಸ್ಟ್ ಒಂದು ಪ್ರಾಕ್ಟೀಸ್ ಸೆಷನ್ ನಮಗೆ ಫೈನಲ್ಗೂ ಮುಂಚೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡೋಕೆ ಅಂತ. ಬಟ್ ಆ ಮ್ಯಾಚೇ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಯಿತು. ಇದೊಂಥರ ಅಲಾರಮ್ ನಮಗೆ. ನಾವು ಯಾರನ್ನ T20 ವರ್ಲ್ಡ್ ಕಪ್ಗೆ ನೆಚ್ಕೊಂಡಿದ್ದೀವಿ, ಬ್ಯಾಕಪ್ಪಲ್ಲಿರುವಂಥ ಬೌಲರ್ಗಳು ಎಷ್ಟು ಮಟ್ಟಿಗೆ ನಮಗೆ ಸಪೋರ್ಟ್ ಆಗ್ತಾರೆ. ಅದರಲ್ಲೂ ಹರ್ಷದೀಪ್ ವಿಶ್ವದ ಒನ್ ಆಫ್ ದ ಟಾಪ್ 5 T20 ಬೌಲರ್ಸ್ ಅಂತ ತಗೊಂಡ್ರೆ ಅಲ್ಲಿ ಹರ್ಷದೀಪ್ ಇರ್ತಾರೆ. ಅವರು ಕೂಡ ನಿನ್ನೆ ಕಾಸ್ಟ್ಲಿ ಆದರು. ಇನ್ನೊಂದು ಕಡೆ ಗಂಭೀರ್ ಅವರ ಅಪ್ಪಟ ಶಿಷ್ಯ, ಕೋಲ್ಕತ್ತಾ ನೈಟ್ ರೈಡರ್ಸಿಂದ ಅದೇನು ನೋಡಿದಾರೋ ಗೊತ್ತಿಲ್ಲ ಹರ್ಷಿತ್ ರಾಣಲ್ಲಿ, ಗೌತಮ್ ಗಂಭೀರ್ ಅವ್ರನ್ನ ಪದೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಿಸ್ತಾ ಇದ್ದಾರೆ. ಆ ಹುಡುಗನಲ್ಲಿ ಟ್ಯಾಲೆಂಟ್ ಇದೆ, ಪೇಸ್ ಇದೆ, ಹೌದು, ಬಟ್ ವೇರಿಯೇಷನ್ಸ್ ಇಲ್ಲ. ನಾವು ನಿನ್ನೆ ನೋಡ್ತಾ ಇದ್ವಿ, ಪ್ರತಿಯೊಂದು ಬಾಲನ್ನು ಕೂಡ ತಂದು ಆತ ಎಸಿತಿದ್ದ. ಬಿಟ್ಟರೆ ಅದರಲ್ಲಿ ಸ್ವಿಂಗ್ ಮಾಡೋದಾಗಲಿ, ಸ್ಲೋವರ್ ಬಂದು ಇರುತ್ತೆ, ಇದ್ಯಾವುದೂ ಕೂಡ ನಿನ್ನೆ ಕಂಡು ಬರಲಿಲ್ಲ. ಬಂದು ಬಾಲ್ಗೆ ಹೊಡಿತಾ ಇದ್ರು. ಸೊ ಹೀಗೆ ನೆನ್ನೆಯ ಮ್ಯಾಚ್ ಒಂದು ರೀತಿ ಪಾಠ. ನಾವು ಸ್ವಲ್ಪ ಮೈ ಮರೆತರೆ ಎದುರಾಳಿಗಳು ಹೇಗೆ ನಮ್ಮ ಮೇಲೆ ಮುಗಿ ಬೀಳ್ತಾರೆ. ಫೈನಲ್ಗೂ ಮುಂಚೆ ಇದಾಗಿದ್ದು ಒಳ್ಳೇದಾಯಿತು. ಇನ್ನಾದರೂ ನಮಗೆ ಎಲ್ಲೆಲ್ಲಿ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಕ್ತು. ಬಟ್ ನಿನ್ನೆ ಮ್ಯಾಚ್ ಶ್ರೀಲಂಕಾ ಅವರಿಗೆ ಹ್ಯಾಟ್ಸ್ ಆಫ್. ನಿಸಾಂಕ ಹಾಗೆ ಕುಸಾಲ್ ಪೆರೇರಾ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಟೀಮ್ ಇಂಡಿಯಾಗೆ ಮಾಡಿದ್ದಾರೆ, ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ನೀವು ಮ್ಯಾಚನ್ನು ನೋಡಿದ್ರೆ ಎಲ್ಲಿ ಎಡವಟ್ಟಾಯಿತು, ಜೊತೆಗೆ ಹರ್ಷಿತ್ ರಾಣಾ ವಿಚಾರವಾಗಿ ನೀವು T20 ಲೆವೆಲ್ಗೆ ಈ ಹಂತದಲ್ಲಿ T20 ಟೀಮಿಗೆ ಅವರು ಇರಬೇಕಾ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಿನ್ನೆ ಮ್ಯಾಚ್ ಒಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿ ಬದಲಾಗಿದ್ದು ಕ್ರಿಕೆಟ್ ಫ್ಯಾನ್ಸ್ಗೆ ಒಂದು ಖುಷಿ ಕೊಡ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.